ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮನೆಗೆ ಬಂದಂಥ ಅತಿಥಿಗಳಿರ್ಬೋದು, ಹಿರಿಯರಿರ್ಬೋದು, ಹುಡುಗರಿಗಿರ್ಬೋದು, ಆದರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಬರುತ್ತೆ. ಆ ಅವಕಾಶ ಏನು ಅಂದರೆ ನಾವು ಕುಂಕುಮವನ್ನು ಅಥವಾ ವಿಭೂತಿಯನ್ನು ನಾವು ಇನ್ನೊಬ್ಬರಿಗೆ ಹಚ್ಚಬೇಕಾಗಿರುತ್ತೆ ಅಥವಾ ನಾವು ಹಚ್ಕೋಬೇಕಾಗತ್ತೆ. ನಾವು ಹಚ್ಕೊಳ್ಳೋ ವಿಭೂತಿ, ನಾವು ಹಚ್ಕೊಳ್ಳೋ ಗಂಧ, ನಾವು ಹಚ್ಕೊಳ್ತಕ್ಕಂಥ ಕುಂಕುಮ ಇವೆಲ್ಲವೂ ಕೂಡ ಅಥವಾ ದೇವಸ್ಥಾನದ ತಂದಿದಂಥ ಕುಂಕುಮ ಇರ್ಬೋದು, ಅರ್ಚನೆ ಮಾಡಿದಂಥ ಕುಂಕುಮ ಇರ್ಬೋದು, ಆದರೆ ಮನೆಗೆ ಬಂದಂಥ ಮುತ್ತೈದೆಯರಿಗಿರ್ಬೋದು, ಹಿರಿಯರಿಗಿರ್ಬೋದು, ಗುರುಗಳಿಗಿರ್ಬೋದು ಅಥವಾ ಪುಟ್ಟ ಮಕ್ಕಳಿಗಿರ್ಬೋದು, ನಾವು ಕುಂಕುಮವನ್ನು ನಮ್ಮ ಕೈಯಾರೆ ನಾವು ಹಚ್ತೀವಿ. ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಆ ಪ್ರಶ್ನೆ ಏನು ಅಂದರೆ, ನಮ್ಮ ಬಲಗೈ ಮುಖೇನ ನಾವು ಹಚ್ತೀವಿ, ಬಲಗೈಯಿಂದನೇ ಹಚ್ಚಬೇಕು. ಈ ಬಲಗೈಯಲ್ಲಿ 5 ಬೆರಳಿರುತ್ತೆ. ಒಂದೊಂದು ಬೆರಳು ಒಂದೊಂದು ತತ್ವವನ್ನು ಅನುಸರಿಸ್ಕೊಂಡು ಹೋಗುತ್ತೆ. ಈಗ ಇದು ಶುಕ್ರನಿಗೆ ಪ್ರತೀಕ ಆಗಿರ್ತಕ್ಕಂಥದ್ದು. ಹಾಗೆ ನೋಡಿ, ತೋರ್ ಬೆರಳು ಗುರುವಿನ ಪ್ರತೀಕ ಆಗಿರ್ತಕ್ಕಂಥದ್ದು, ಮಧ್ಯದ ಬೆರಳು ಶನಿಯ ಪ್ರತೀಕ ಆಗಿರ್ತಕ್ಕಂಥದ್ದು, ಉಂಗುರದ ಬೆರಳು ರವಿಯ ಪ್ರತೀಕ, ಹಾಗೆಯೇ ಲಾಸ್ಟ್ ಕಡೆಯ ಕಿರು ಬೆರಳು ಏನಿರುತ್ತೆ ಇದು ಬುಧನ ಒಂದು ಸಂಕೇತವಾಗಿ ಕೂಡ ಇರುತ್ತೆ. ಇವತ್ತಿನ ಒಂದು ವಿಶೇಷ ವಿಷಯ ಏನು ಅಂತ ಹೇಳಿದ್ರೆ, ಇದನ್ನು ತಿಳ್ಕೊಂಡಾಗ ಇದರಿಂದ ಏನಾಗುತ್ತೆ, ನಾವು ಯಾರಿಗೇ ಆಗಲಿ ಅರ್ಥ ವಿಧಿವಿಧಾನಗಳ ಮುಖೇನ ಕುಂಕುಮವನ್ನು ಹಚ್ಚಿದಾಗ ಬಾಂಧವ್ಯಗಳು ಚೆನ್ನಾಗಿರುತ್ತೆ. ನಮ್ಮಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅಹಂ ಕಡಿಮೆ ಆಗುತ್ತೆ, ಒಂದು ಒಳ್ಳೆ ಬಾಂಧವ್ಯಗಳು ಏರ್ಪಡುತ್ತೆ, ಅದೃಷ್ಟ ಕೂಡ ಬರುತ್ತೆ. ಅದರಲ್ಲೂ ಕೂಡ ನಮಗೆಲ್ಲೋ ಒಂದು ಕಡೆ ಅದರಿಂದ ಪ್ರತಿಫಲ ಕೂಡ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಆಗಿರೋದ್ರಿಂದ ಶಾಸ್ತ್ರೋಕ್ತವಾಗಿ ಯಾವ ಬೆರಳುಗಳ ಮುಖೇನ ನಾವು ಕುಂಕುಮವನ್ನು ನಾವಿಟ್ಕೋಬೇಕು, ಬೇರೆಯವ್ರಿಗಿಡಬೇಕು, ಅಥವಾ ವಿಭೂತಿ ಇಡುವಾಗ 3 ಬೆರಳು ನಮ್ಗೆ ಗೊತ್ತು, ವಿಭೂತಿ ಇಟ್ಕೊಳ್ತೀವಿ. ಇವತ್ತಿನ ದಿವಸ ಏನಾಗಿದೆ, ಆ ವಿಧಿವಿಧಾನಗಳು ಅತಿಥಿಗಳಿಗೆ, ಫೋಟೋಗಳಿಗೆ, ವಿಗ್ರಹಗಳಿಗೆ, ಹಾಗೆ ಬಿಂಬಗಳಿಗೆ, ದೊಡ್ಡವರಿಗೆ, ಯಾರಾದರೂ ಇಲ್ಲಿಂದ ಕಾಲವಾಗಿರ್ತಕ್ಕಂಥ ಅಂದರೆ ದೈವಾಧೀನರಾಗಿರ್ತಕ್ಕಂಥವರಿಗೆ ನಾವು ಯಾವ ಬೆರಳಿನಿಂದ ಕುಂಕುಮ ಅಥವಾ ವಿಭೂತಿ ಗಂಧವನ್ನು ಇಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳುವ ಪ್ರಥಮ ಪ್ರಯತ್ನ ನಾವು ಪ್ರಥಮವಾಗಿ ನಾವೇ ಇಟ್ಕೋಬೇಕು. ಅಂದರೆ ಯಾವಾಗಲೂ ಅಷ್ಟೇ ನೋಡಿ, ಈ ಶನಿಯ ಬೆರಳು, ಇದು ಶನಿಯ ಬೆರಳು, ಮಧ್ಯದ ಬೆರಳಿನ ಮುಖೇನ ನಾವು ಕುಂಕುಮ ಅಥವಾ ವಿಭೂತಿಯನ್ನು ಇಟ್ಕೊಂಡಾಗ ಶನಿಯ ಆಯುಷ್ಕಾರಕನೂ ಆಗಿರ್ತಾನೆ. ಹಾಗೆ ನಮಗೆ ಶನಿಯಿಂದ ಎಷ್ಟೋ ಶುಭನೂ ಇದೆ, ಅಶುಭನೂ ಇದೆ. ಈ ಬೆರಳಿನ ಮುಖೇನ ನಾವು ಕುಂಕುಮ ಅಥವಾ ವಿಭೂತಿ ಇಟ್ಟುಕೊಂಡಾಗ ನಮಗೆ ಶನಿಯ ಕಾಟ ಕಡಿಮೆ ಆಗುತ್ತೆ, ಆಯಸ್ಸು ವೃದ್ಧಿ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಹೋಗುತ್ತೆ, ಆರ್ಥಿಕವಾಗಿ ಸಬಲತೆಯನ್ನು ಪಡಿಬಹುದು. ಇನ್ನು ಮುತ್ತೈದೆಯರಿಗೆ, ಹಿರಿಯರಿಗೆ ಅಥವಾ ಯಾರೋ ಮನೆಗೆ ಬರ್ತಕ್ಕಂಥವರಿಗೆ, ಪುಟ್ಟ ಮಕ್ಕಳಿಗೆ ನಾವು ಯಾವ ಬೆರಳಿನಿಂದ ನಾವು ಕುಂಕುಮ ಇಡಬೇಕು ಅಂದರೆ, ಮುತ್ತೈದೆಯರಿಗೆ, ನೀವು ಹಿರಿಯರಿಗೆ, ಮನೆಗೆ ಬಂದಂಥವ್ರಿಗೆ ಹೆಬ್ಬೆಟ್ಟಿದೆ ನೋಡಿ, ಇದರಲ್ಲಿ ನೀವು ಕುಂಕುಮ ಸ್ವಲ್ಪ ಹಿಡಿ. ಅವರಿಗೆ ಆ ಬಾಂಧವ್ಯಗಳೇ ನಾವೇನು ಮಾಡ್ತೀವಿ, ಹೀಗಿಡ್ತೀವಿ ಅಥವಾ ಅದೆಲ್ಲ ಬೇಡ. ಹೆಬ್ಬೆರಳಿನ ಮುಖೇನ ಹಿರಿಯರಿಗೆ, ಮುತ್ತೈದೆಯರಿಗೆ, ದೊಡ್ಡವ್ರು ಬಂದಾಗ ಅವರಿಗೆ ನಾವು ಈ ಬೆರಳು ನೋಡಿ, ಇವೆರಡನ್ನೂ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಮುಂದೆ ತಗೊಂಡು ಈ ಬೆರಳಲ್ಲಿ ಇಡೋದ್ರಿಂದ ನಮಗೆ ಅಲ್ಲಿ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಕೂಡ ಏರ್ಪಡುತ್ತೆ. ಇನ್ನು ದೇವತಾ ಚಿತ್ರಪಟಗಳು, ಕೇವಲ ದೇವರು, ಇಲ್ಲಿ ಯಾವುದೇ ದೈವಾಧೀನರೋ ಇಲ್ಲ, ದೇವತಾ ಚಿತ್ರಪಟಗಳಿರ್ಬೋದು, ವಿಗ್ರಹಗಳಿರ್ಬೋದು, ಇವುಗಳಿಗೆ ನಾವು ರವಿಯ ಬೆರಳು, ಈ ಉಂಗುರದ ಬೆರಳಲ್ಲಿ ನಾವು ಇಡಬೇಕು. ಅದರಲ್ಲಿ ಗಂಧ ಇಟ್ಟು ಮತ್ತೆ ಕೈಯನ್ನು ತೊಳ್ಕೊಂಡು ಮತ್ತೆ ಕುಂಕುಮ, ಗಂಧ ಇಟ್ಟು ಅದನ್ನೇ ಮಿಕ್ಸ್ ಮಾಡಿ ಕುಂಕುಮ ಇಡೋಕ್ಕೆ ಹೋಗಬಾರ್ದು. ಫಸ್ಟು ಗಂಧ ಇಟ್ಟರೆ ಸ್ವಲ್ಪ ತೊಳ್ಕೊಳ್ಳಿ ಕೈಯನ್ನು ಅಥವಾ ಒರೆಸ್ಕೊಳ್ಳಿ, ಆಮೇಲೆ ಕುಂಕುಮವನ್ನು ಇಡಬೇಕು. ರವಿಯ ಬೆರಳಿನ ಮುಖೇನ ನಾವು ವಿಗ್ರಹಗಳನ್ನು ಟಚ್ ಮಾಡಿದಾಗ, ಫೋಟೋಗಳನ್ನು ಟಚ್ ಮಾಡಿದಾಗ ನಮಗೆ ವಿಶೇಷವಾದ ಒಂದು ಎಲ್ಲೋ ಒಂದು ಕಡೆ ಲಹರಿಗಳು ಈ ದೇಹದಲ್ಲೂ ಕೂಡ ಬರುತ್ತೆ. ಇದು ಪುರುಷರು ಮಾಡಬೇಕಾ, ಮಹಿಳೆಯರಿಲ್ಲ, ಪುರುಷರು ಮಹಿಳೆಯರು ಎಲ್ಲರೂ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಇದಾಗಿರುತ್ತೆ. ದೇವತಾ ಚಿತ್ರಪಟಗಳಿಗೆ ರವಿಯ ಬೆರಳು. ಇನ್ನು ಕಟ್ಟ ಕಡೆಯದಾಗಿ ಪಿತೃ ದೇವತೆಗಳಿಗಿರ್ಬೋದು ಅಥವಾ ದೈವಾಧೀನರಾಗಿರ್ತಕ್ಕಂಥವರು, ಎಲ್ಲರ ಮನೆಯಲ್ಲೂ ಕೂಡ ಜಾತಸ್ಯ ಮರಣಂ ಧ್ರುವಂ, ಮರಣನೂ ಇರುತ್ತೆ, ಜನನೂ ಇರುತ್ತೆ. ಅಂತಹ ಮರಣಿಸಿದವರು, ನಮಗೆ ಸಹಾಯ ಮಾಡಿರೋರು, ನಮ್ಮ ಈ ಒಂದು ಶರೀರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರಿಗೆ ನೀವು ಈ ತೋರು ಬೆರಳಿನ ಮುಖೇನ ಕುಂಕುಮ ಅಥವಾ ವಿಭೂತಿ ಇಟ್ಟಿದ್ದೆ ಆದರೆ ಆ ಲಹರಿಗಳು, ಆ ಬಾಂಧವ್ಯಗಳು, ಈಗ ಜೀವಂತವಾಗಿರ್ತಕ್ಕಂಥವ್ರು ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಜೀವಂತವಾಗಿಲ್ಲದೆ ಇರತಕ್ಕಂಥವರ ಪರಿಪೂರ್ಣ ಆಶೀರ್ವಾದ ಸಿಗುತ್ತೆ, ಎಲ್ಲ ಕಡೆ ಆವರಿಸ್ಕೊಂಡಿರೋ ಭಗವಂತನ ಕೃಪೆ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.